ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕೆಸುವಿನ ಎಲೆಯ ಪತ್ರೊಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದು ಕೆಸುವಿನ ಎಲೆ. ಇದು ದೊಡ್ಡ ದೊಡ್ಡ ಹಲಸಿನ ಮರದ ಮೇಲೆ ಬೆಳೆದಿರುತ್ತೆ. ಇದಕ್ಕೆ ಮರಗೆಸ ಅಂತ ಹೇಳ್ತಾರೆ. ನಾರ್ಮಲ್ ಕೆಸುವಿನ ಎಲೆಯಲ್ಲೂ ಮಾಡ್ಬೋದು, ಆದರೆ ಈ ಕೆಸುವಿನ ಎಲೆಯಲ್ಲಿ ಮಾಡಿದ್ರೆ ರುಚಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಬಾಯಿ ತುರಿಕೆ ಕಡಿಮೆ, ಅದರಲ್ಲಿ ತುರಿಕೆ ಆಗುತ್ತೆ. ಸ್ವಲ್ಪ ಕ್ಲೀನಾಗಿ ನೀಟಾಗಿ ತೊಳೆದು ನೀಟಾಗಿ ಹುಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ ಅದರಲ್ಲೂ ಚೆನ್ನಾಗಾಗುತ್ತೆ, ಏನು ತೊಂದರೆ ಇಲ್ಲ. ಇದರಲ್ಲಿ ರುಚಿ ಜಾಸ್ತಿ ಇರುತ್ತೆ ಅಷ್ಟೇ. ಇದು ಮರಗೆಸ ಅಂತ ಹಿಂಗಿರುತ್ತೆ. ಇದರಲ್ಲಿ ನಾರು ಅಂತ ಬರುತ್ತೆ, ಈ ಥರ ನಾರು ಇರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ತೆಗೆದಿಟ್ಕೋಬೇಕು. ತಕ್ಕೊಂಡು ಎಲ್ಲದನ್ನು ದೊಡ್ಡ ದೊಡ್ಡ ಎಲೆ ಸಿಕ್ಕಿಲ್ಲ ನನಗೆ, ಎಲ್ಲ ಸಣ್ಣ ಸಣ್ಣ ಎಲೆ ಸಿಕ್ಕಿದೆ. ಸಣ್ಣ ಸಣ್ಣ ಎಲೆಯಲ್ಲೇ ಮಾಡ್ತಾಯಿದ್ದೀನಿ ನಾನು. ಹೀಗೆ ನೀಟಾಗಿ ನಾರೆಲ್ಲ ತಕ್ಕೊಂಡು ಆಮೇಲೆ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಏನಾದರೂ ಹುಳ ತಿಂದಿದೆಯಾ, ಮೊಟ್ಟೆಗಳಿದೆಯಾ ಎಲ್ಲ ನೋಡ್ಕೋಬೇಕು. ಏನಾದರೂ ಇದ್ದರೆ ಅದನ್ನ ಆ ಥರ ಹಾಳಾಗಿರೋ ಥರದ್ದೆಲ್ಲ ತಕ್ಕೊಂಡು ಆಮೇಲೆ ಕ್ಲೀನ್ ಮಾಡಿಕೊಂಡು ನೋಡಿಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ನೀಟಾಗಿ ಒಂದು ಬುಟ್ಟಿ ತಗೊಂಡು ಆ ಬುಟ್ಟಿಲಿ ಇಟ್ಕೊಂಡು ಕ್ಲೀನಾಗಿ ಎಲ್ಲ ಕಡೆ ಎರಡು ಕಡೆನೂ ಉಲ್ಟಾ ಮಾಡಿ ಸೀದಾ ಮಾಡಿ ನೀಟಾಗಿ ತೊಳೆದು ವಾಶ್ ಮಾಡಿ, ಆಮೇಲೆ ಏನಾದರೂ ಹುಳ ಗಿಳ ಇದೆಯಾ, ಮೊಟ್ಟೆ ಇದೆಯಾ, ಬಲೆ ಗಿಲೆ ಇದೆಯಾ ಅಂತೆಲ್ಲ ನೋಡಿ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು. ಎಲ್ಲದನ್ನು ವಾಶ್ ಮಾಡಿ ಒರೆಸಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ. 1 ಸ್ಪೂನ್ ಮೆಂತ್ಯ, 2 ಸ್ಪೂನು ಕೊತ್ತಂಬರಿ ಕಾಳು, ಕಡಲೆಬೇಳೆ 4 ಸ್ಪೂನ್ ಕಡಲೆಬೇಳೆ, ಒಂದು ಅರ್ಧ ನಿಂಬೆಹಣ್ಣಿನಷ್ಟು ಹುಣಸೆಹಣ್ಣು, 2 ಚಮಚ ಉದ್ದಿನಬೇಳೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, 1 ಲೋಟ ಅಕ್ಕಿ ಬೇಕಾಗುತ್ತೆ. ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿಟ್ಕೋಬೇಕು. ಈಗ ಒಂದು ಬಾಣಲಿ ಇಟ್ಕೊಂಡು ಹುರ್ಕೊಳ್ಳೋಣ ಎಲ್ಲದನ್ನು. ಮೆಂತ್ಯ ಒಂದು ಅರ್ಧ ಚಮಚ, ಆಮೇಲೆ 1 ಚಮಚ ಸಾಸಿವೆ, 1 ಚಮಚ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇದಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಮೆಂತ್ಯ ಸ್ವಲ್ಪ ಮುಂಚೆನೇ ಹಾಕ್ಕೋಬೇಕು, ಯಾಕೆಂದರೆ ಮೆಂತ್ಯ ಸ್ವಲ್ಪ ಉರಿಯಲ್ಲೇ ಟೈಮ್ ಬೇಕಾಗುತ್ತೆ ಹುರಿಯೋಕ್ಕೆ. ಮೆಂತ್ಯ ಫಸ್ಟ್ ಹಾಕ್ಕೊಂಡು ಆಮೇಲೆ ಎಲ್ಲ ಕಾಳುಗಳನ್ನು ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಆವಾಗ ಅದು ಉರಿಯೋಷ್ಟರಲ್ಲೇ ಒಣಮೆಣ್ಸಿನ್ಕಾಯಿನೂ ಹುರಿದ್ಬಿಡುತ್ತೆ. ಚೆನ್ನಾಗಿ ಹುರ್ಕೊಂಡು ತಣ್ಣಗಾಗಕ್ಕೆ ಬಿಡೋಣ. ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಇದು ಪತ್ರೊಡೆ ಅಂತ ಹೇಳ್ತೀವಿ ನಾವು ಇದಕ್ಕೆ. ಹಿಂಗೆ ರೋಲ್ ಮಾಡಿಕೊಂಡು ಹಂಗೆ ಎಣ್ಣೆಲಿ ಶಾಲು ಫ್ರೈ ಮಾಡ್ಕೊಂಡವರು ತಿಂತಾರೆ. ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ಪಲ್ಯ ಥರ ಮಾಡ್ಕೊಂಡವರು ತಿಂತಾರೆ. 2 ಥರನೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡಿ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ. ಇದಿಷ್ಟ ಆಗಿದೆ, ಇಷ್ಟಾದರೆ ಸಾಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ಹುರಿದ್ರೆ ಸಾಕು. ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದಮೇಲೆ ಒಂದು ಜಾರ್ ತಗೊಂಡು ಜಾರ್ ಒಳಗಡೆ ಒಂದು ಅರ್ಧ ಕಾಯಿ ಕಡಿಯೋಷ್ಟು ಕಾಯಿ ತುರಿ ಹಾಕ್ಕೋಬೇಕು. ಹುರಿದಿರೋದನ್ನೆಲ್ಲ ಹಾಕ್ಕೊಂಡು ಕಾಯಿ ತುರಿ ಹಾಕ್ಕೊಂಡು ಅರ್ಧ ರುಬ್ಕೋಬೇಕು. ಇದು ಅರ್ಧ ರುಬ್ಬಿದ ಮೇಲೆ ರುಬ್ಕೊಂಬರೋಕ್ಕೆ 1 ಸ್ಪೂನು ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1-2 ಸ್ಪೂನಷ್ಟು. ಈಗ ಚೆನ್ನಾಗಿ ನುಣ್ಣಗಾಗುವಷ್ಟು ಸ್ವಲ್ಪ ತರಿಯಾಗಿ ಇರಲಿ ಅಷ್ಟು ರುಬ್ಕೊಂಡ್ಬಂದು ಈಗ ನೆನೆಸಿಟ್ಟಿರೋ ಅಕ್ಕಿನೂ ರುಬ್ಕೊಂಬಂದಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿ ನೋಡಿ ಈ ಥರ ಇಡ್ಲಿ ಹಿಟ್ಟಿನ ಅದಕ್ಕೆ ಮಾಡಿಕೊಂಡ್ರೆ ಇದು ಪರ್ಫೆಕ್ಟಾಗಿದೆ. ಈಗ ತೊಳೆದಿಟ್ಕೊಂಡಿರೋ ಕೆಸುವಿನ ಎಲೆ ಇದೆಯಲ್ಲ,
ನನ್ನ ಹತ್ರ ಸಣ್ಣ ಸಣ್ಣ ಎಲೆ ಇದೆ ಅನ್ನಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ನಾರ್ಮಲ್ ಕೆಸುವಿನ ಎಲೆ ಒಂದು ತಗೊಂಬಂದು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ನಾರೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆ ಅಡಿಗೆ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲನ 1-2 ಸ್ಪೂನ್ ಹಾಕ್ಕೊಂಡು ಈ ದೊಡ್ಡ ಎಲೆಗೆ ಚೆನ್ನಾಗಿ ಹಚ್ಕೋಬೇಕು ಫ್ರೆಂಡ್ಸ್. ಕೈಯಲ್ಲಿ ಸವರಿ ಹಚ್ಕೋಬೇಕು. ಒಂದೊಂದೇ ಎಲೆಗಳನ್ನ ಇಟ್ಕೊತ ಬರಬೇಕು ನೀಟಾಗಿ. ಅದಕ್ಕೆಲ್ಲದಕ್ಕೂ ಸ್ಪ್ರೆಡ್ ಮಾಡಿ ಅಂಟಿಸಿ ಒಂದೊಂದೇ ಎಲೆನ ಅದ್ರ ಮೇಲೆ ಎಷ್ಟು ಹಿಡಿಯುತ್ತೋ ಅಷ್ಟು ಎಲೆಗಳನ್ನು ನೀಟಾಗಿ ಫಸ್ಟು ಜೋಡಿಸ್ಕೊಳ್ಬೇಕು. ಜೋಡಿಸ್ಕೊಂಡು ಸಣ್ಣ ಎಲೆ ಇದೆ ನನ್ನ ಹತ್ರ, ಅದಕ್ಕೆ ಸಣ್ಣ ಎಲೆ ಎಲ್ಲ ನೀಟಾಗಿ ಇಟ್ಕೊಂಡ್ರೆ ಅದ್ರ ಮೇಲೆ ನೀಟಾಗಿ ಮತ್ತೆ ಇನ್ನೊಂದು ಸಲ ರುಬ್ಬಿರೋ ಮಸಾಲನ ಹಚ್ಕೊಳಕ್ಕೆ ಚೆನ್ನಾಗಾಗುತ್ತೆ. ಈಗ ಅದಷ್ಟು ಹಚ್ಚಾಯಿತು. ಇವಾಗ ಮತ್ತೆ ಇನ್ನೊಂದು ಸಲ ಮತ್ತೆ ಎಲೆಗಳನ್ನ ಇಟ್ಕೊತಾ ಇದ್ದೀನಿ. ಮತ್ತು ಇದೇ ಥರನೇ ಸೇಮ್ ಎಲೆಗಳನ್ನೆಲ್ಲ ಇಟ್ಕೊಂಡು ಮತ್ತು ಅದ್ರ ಮೇಲೇ ಮಸಾಲ ಎಲ್ಲ ಹಾಕಿ ಹಚ್ಕೊತ ಬರಬೇಕು. ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಈಗ ಇದ್ರ ಮೇಲೆ ನೀಟಾಗಿ ಮಸಾಲ ಹಾಕ್ಕೋಬೇಕು. ಸೇಮ್ ಅದೇ ಥರನೇ ಎಲ್ಲ ಎಲೆ ಮೇಲೂ ಹಚ್ಕೊತ ಬರಬೇಕು. ಈಗ ಅಷ್ಟು ಹಚ್ಕೊಂಡಾಯ್ತು ಫ್ರೆಂಡ್ಸ್. ಈಗ ತುದಿ ಎಲೆ ಮೇಲೆ ಒಂಚೂರು ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೂ ಒಂದು ಸ್ವಲ್ಪ ಮಸಾಲ ಹಚ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೋಬೇಕು. ಅದು ರೋಲ್ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಅಂತ ಇದಿಷ್ಟು ಹಚ್ಕೊಂಡಿದ್ದೀನಿ. ಈಗ ಸೈಡಲ್ಲೂ ಫೋಲ್ಡ್ ಮಾಡ್ಕೋಬೇಕು. ನೀಟಾಗಿ ಒಂದು ರೋಲ್ ಆಗುತ್ತೆ ಅಂತ ಅಷ್ಟೇ, ಇಲ್ಲಾಂದರೆ ಆ ಕಡೆ ಈ ಕಡೆ ಎಲ್ಲ ಬಿಟ್ಕೊತ ಬರುತ್ತೆ ಅಂತ ಈ ಕಡೆ ಮೇಲೆ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಅದ್ರ ಮೇಲೆಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ರುಬ್ಬಿರೋ ಮಸಾಲನೆಲ್ಲ ಹಚ್ಕೊಂಡು ನೀಟಾಗಿ ರೋಲ್ ಮಾಡಿಕೊಂಡ್ರೆ ಅದು ಏನು ಹೊರಗಡೆ ಬರಲ್ಲ ಅಂತ. ಇಷ್ಟಾದರೆ ಸಾಕು. ಈಗ ಈ ಥರ ನೀಟಾಗಿ ಮೆಲ್ಲಗೆ ರೋಲ್ ಮಾಡ್ತಾ ಅದ್ರ ಮೇಲೆ ಮತ್ತೆ ಮಸಾಲ ಹಚ್ತಾ ರೋಲ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಆವಾಗ ಬಾಯಿ ಕಡಿತ ಬರಲ್ಲ. ಬಾಯಿ ಕಡಿತ ಬರಬಾರ್ದು ಅಂದರೆ ಈ ಥರ ನಾವು ಮಸಾಲ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಹುಳಿ ಸ್ವಲ್ಪ ಜಾಸ್ತಿ ಇರಬೇಕು. ಮತ್ತು ಹುಳಿ ಅಂತ ಅಂದರೆ ತುಂಬ ಹುಳಿಯಾಗಿ ಆಗದೇ ಇರೋಷ್ಟು ಹುಳಿ ಹಾಕ್ಬಾರ್ದು. ಇದೇ ರೀತಿ ಎಲ್ಲದನ್ನು ಮಾಡಿಕೊಂಡು ತೆಗೆದಿಟ್ಕೋಬೇಕು ಫ್ರೆಂಡ್ಸ್. ಈಗ ಒಂದು ಇಡ್ಲಿ ಕುಕ್ಕರಲ್ಲಿ ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದೆ ಫ್ರೆಂಡ್ಸ್. ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಎರಡು ರೋಲ್ ಆಗಿತ್ತು, ಅದನ್ನ ಕಟ್ ಮಾಡಿಕೊಂಡು ಸ್ವಲ್ಪ ದೊಡ್ಡದಿದೆ ಅಂಥೇಳಿ 2 ಪೀಸ್ ಮಾಡಿ ಕಟ್ ಮಾಡ್ತಾಯಿದ್ದೀನಿ. ಈಗ ಒಂದ್ರ ಮೇಲೊಂದು ನೀಟಾಗಿ ಇಡ್ಲಿ ಪ್ಲೇಟ್ ಮೇಲೆ 2 ಇಟ್ಕೊಂಡು ಮತ್ತೊಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಮತ್ತೆ 2 ಇಟ್ಕೊಂಡ್ರೆ, ಈಗ ಇನ್ನೊಂದು ಪ್ಲೇಟ್ ಇಟ್ಕೊಂಡು ಇನ್ನೊಂದು ಪ್ಲೇಟಲ್ಲೂ ಇದನ್ನು ಹಾಕಿ ಇಟ್ಕೊತಾ ಇದ್ದೀನಿ. ಈಗ ಇದನ್ನು ಒಂದು ಅರ್ಧ ಗಂಟೆ ಹೊಗೆಯಲ್ಲಿ ಬೇಯೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಮುಚ್ಚಿಟ್ಕೊಂಡು ಒಂದು ಅರ್ಧ ಗಂಟೆ ಆಗಲಿ. ಐ ಫ್ಲೇಮಲ್ಲಿ ಇಟ್ಕೊಂಡು ಅರ್ಧ ಗಂಟೆ ಬೇಯಿಸೋಕೆ ಇಟ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ. ಈಗ ಬೆಂದಿದೆ ಫ್ರೆಂಡ್ಸ್. ಬೆಂದು ತಣ್ಣಗಾಗಿದೆ ಸ್ವಲ್ಪ. ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡಿಕೊಂಡು ರೋಲ್ ಬರುತ್ತೆ. ಇದು ಒಬ್ಬೊಬ್ಬರು ರೋಲಾಗಿ ಈ ಥರ ಫ್ರೈ ಮಾಡ್ಕೊಂಡು ತಿನ್ನೋಕೆ ಇಷ್ಟಪಡ್ತಾರೆ. ಒಬ್ಬೊಬ್ಬರು ಪಲ್ಯ ಥರ ಮಾಡ್ಕೊಂಡು ತಿನ್ನೋಕೆ ಇಷ್ಟಪಡ್ತಾರೆ. ನನ್ನ ಮಗನಿಗೆ ಫ್ರೈ ಮಾಡಿಕೊಡು ಅಂತ ಹೇಳಿದ್ದಾನೆ. ಅದಕ್ಕೆ ಫಸ್ಟು ಫ್ರೈ ಮಾಡಿ ಇಡ್ತೀನಿ. ನೋಡಿ ತಕ್ಕೊತಾ ಇದ್ದೀನಿ ಒಂದೊಂದೇ ನೀಟಾಗಿ ರೋಲ್ನೇ ನೋಡಿ ಎಷ್ಟು ನೀಟಾಗಿ ಬಂದಿದೆ ರೋಲು.
ಇದನ್ನ ಫ್ರೈ ಮಾಡ್ಕೊಂಬರೋಣ. ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಮೇಲೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಕಾಯಲಿ. ಈಗ ಎಣ್ಣೆ ಕಾದ ತಕ್ಷಣ ಕಟ್ ಮಾಡಿ ಇಟ್ಕೊಂಡಿರೋದು ಒಂದೊಂದಾಗಿ ಇದ್ರ ಮೇಲೆ ಇಟ್ಕೊತಾ ಬಂದಿದ್ದೀನಿ. ಈಗ ಒಂದು ಸೈಡ್ ಬೆಂದ ಮೇಲೆ ಅದನ್ನ ನೀಟಾಗಿ ಮೆಲ್ಲಗೆ ತಿರುಗಿಸಿ ಇನ್ನೊಂದು ಸೈಡು ಬೇಯಿಸ್ಕೋಬೇಕು. ಅದು ಆಲ್ರೆಡಿ ಬೆಂದಿರುತ್ತೆ. ಇದು ಸ್ವಲ್ಪ ಕ್ರಿಸ್ಪಿನೆಸ್ ಇದ್ದರೆ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಇದು ಸ್ವಲ್ಪ ಕ್ರಿಸ್ಪಿ ಆಗಲಿ ಅಂಥೇಳಿ ಶಾಲು ಫ್ರೈ ಮಾಡೋದು. ಎಣ್ಣೆಯಲ್ಲಿ ಜಾಸ್ತಿ ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗಿರಲ್ಲ. ಈ ಥರ ಶಾಲು ಫ್ರೈ ಮಾಡ್ಕೋಬೇಕು. ಇಷ್ಟ ಆದರೆ ಸಾಕು. ಈಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಒಂದೊಂದಾಗಿ ತಕ್ಕೋಬೇಕು. 2 ಬ್ಯಾಚ್ ಫ್ರೈ ಮಾಡಿದ್ದೀನಿ. ಒಂದು ಸಲ ಫ್ರೈ ಮಾಡಿ ತಕ್ಕೊಂಡು ಇವಾಗ ಇನ್ನು 2ನೇ ಸಲ ಫ್ರೈ ಮಾಡಿ ತಕ್ಕೊತಾ ಇದ್ದೀನಿ. ಈಗ 2 ಬ್ಯಾಚ್ ಫ್ರೈ ಆಗಿದೆ. ಇದನ್ನ ತೆಗೆದಿಟ್ಕೊಂಡು ಇದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ 1 ಚಮಚ, ಸಾಸಿವೆ 1 ಚಮಚ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗೋಕೆ ಬಿಡೋಣ. ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಒಂದು ಎಸಳು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಹಸಿಮೆಣಸಿನ್ಕಾಯಿನೂ ಉದ್ದುದ್ದಕ್ಕೆ ಹೆಚ್ಚಿಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮಗೆ ಖಾರ ಅಷ್ಟೆಲ್ಲ ಬೇಡ, ಅದರಲ್ಲಿ ಖಾರ ಇದು ಸಾಕು ಅಂಥೇಳಿ ಒಂದು 2-3 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಫ್ರೈ ಆದಮೇಲೆ ಒಂದು ಸ್ವಲ್ಪ ಈ ಈರುಳ್ಳಿಗೆ ಟೇಸ್ಟ್ ಆಗೋಕ್ಕೋಸ್ಕರ ಉಪ್ಪು ಹಾಕ್ಕೋಬೇಕು. ಆಲ್ರೆಡಿ ಅದರಲ್ಲಿ ಹಾಕ್ಕೊಂಡಿರ್ತೀವಿ, ಈರುಳ್ಳಿಗೆ ಟೇಸ್ಟ್ ಇರಲ್ಲಲ್ಲ ಅದಕ್ಕೆ. ಈಗ ನೋಡಿ, ಆ ರೋಲ್ ಮಾಡ್ಕೊಂಡಿರೋದನ್ನೆಲ್ಲ ಚೂರು ಮಾಡಿಕೊಂಡು ಪುಡಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲೇ ಅಲ್ಲಿ ಈರುಳ್ಳಿ ಫುಲ್ಲು ಫ್ರೈ ಆಗಿರುತ್ತೆ. ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ಪುಡಿ ಮಾಡ್ಕೊಂಡಿರೋ ಪತ್ರೊಡೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟ ಆಗಿದೆ ನೋಡಿ ಫ್ರೆಂಡ್ಸ್, ಸೂಪರಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೆಲ್ಲ ತುಂಬ ಇಷ್ಟ ಫ್ರೆಂಡ್ಸ್. ಇದಂದರೆ ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಬಿಸಿ ಇದನ್ನೇ ಹಾಕ್ಕೊಂಡು ತಿಂದುಬಿಟ್ರೆ ರುಚಿಯಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.